ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರನ್ನ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೂರ್ಯ ಅವ್ನ ಹೆಂಡ್ತಿನ ಅವ್ನು ಹುಡ್ಕೊಂತಾನೆ. ಈ ರವಿಗೂ ಶೂಟಿಂಗ್ ಮಾಡೋಕ್ಕೆ ಕೆಲಸ ಇಲ್ವಾ? ಅವ್ರು ಯಾಕೆ ಹೋಗ್ಬೇಕಿತ್ತು ಅಂತ ಈ ಕಡೆ ಶಾಂತಿ ಹೇಳ್ತಿರ್ಬೇಕಾದ್ರೆ ಅವರು ಹೋಗಿರೋದು ಅವ್ರು ಹುಡ್ಕೊ ಬರೋದಕ್ಕೆ. ನಿನಗೇನು ಚಿಂತೆ ನೋಡು, ನಿನ್ನ ಮಗ ಕೂತಿದ್ದಾನೆ, ಅವ್ನಿಗೆ ಹೋಗ್ಬಿಟ್ಟು ಅವ್ನಿಗೆ ಹೊಟ್ಟೆ ಹಸಿತಿದ್ದೆ ಹೋಗ್ಬಿಟ್ಟು ಬಿಸಿ ಬಿಸಿ ಅನ್ನ ತುಪ್ಪ ಹಾಕಿ ಕಲಿಸ್ಕೊಂಡು ಚೆನ್ನಾಗಿ ತುತ್ತಿಗೆ ತಿನ್ಸೋಗು ನೀನು ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾನೆ ಅವ್ನ ಗಂಡನೂ ಕೂಡ. ಅಯ್ಯೋ ನನ್ನ ಮಗ ನನ್ನ ಇಷ್ಟ, ನಾನು ಮಾಡ್ತೀನಿ ಬಿಡ್ರಿ ಅಂತ ಹೇಳಿ ಹೇಳ್ತಿರ್ತಾಳೆ. ಸರಿ ಆಯಿತು ಬಾರೋ ತಿನ್ನೋಣ ಅಂತ. ಬೆಲ್ಲ ಬೇಕೇನೋ ಇರು. ಅಯ್ಯೋ ಮೀನಾ ತೊಗೊಂಬಾರೆ ಬೆಲ್ಲ. ಅಯ್ಯೋ ಮೀನಾ ಬೇರೆ ಇಲ್ವಲ್ಲ, ನಿನಗೆ ಬೇಕಾ ರೋಹಿಣಿ, ಬೆಲ್ಲ ತೊಗೊಂಬರ್ತೀಯ ರೋಹಿಣಿ ಅಂತ ಕೇಳಿದಾಗ ಅಯ್ಯೋ ಅತ್ತೆ ನಾನು ಹೋಗ್ಲಾ ಅಂತ. ಸರಿ ಬಿಡು ಆಯಿತು ಇದೆಲ್ಲ ತಿನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ತುಂಬ ಗೋಡನಲ್ಲಿ ಇದು ತುಂಬ ಅವಳಿಗೆ ಚಳಿ ಆಗ್ತಿರುತ್ತೆ, ತಡ್ಕೊಳಕ್ಕಾಗ್ತಿರಲ್ಲ ಈ ಕಡೆ ಮೀನನ್ನು ಕೂಡ. ಈ ಕಡೆ ಸೂರ್ಯನು ಕೂಡ ಕಾರಲ್ಲಿ ಬಂದುಬಿಟ್ಟು ತುಂಬ ಹುಡುಕ್ತಾ ಇರ್ತಾನೆ. ಈ ಕಡೆ ಮೀನಂಗೆ ಎಷ್ಟಾದ್ರೂ ತಡ್ಕೊಳಕ್ಕಾಗ್ತದೆ, ತುಂಬ ಐಸ್ ಆಗ್ತಿರುತ್ತೆ, ಮೈಯೆಲ್ಲ ತುಂಬ ಥಂಡಿ ಆಗ್ತಿರುತ್ತೆ. ಅವಳಿಗೆ ಯಾರು ಮಾಡಿದ್ರು ಕಿರಿಚ್ತಾ ಇರ್ತಾಳೆ, ಸೂರ್ಯ ಸೂರ್ಯ ಬಂದು ಕಾಪಾಡು ನನ್ನ ಅಂತ ಹೇಳ್ಬಿಟ್ಟು ತುಂಬ ಕಿರ್ಚಾಡ್ತಿರ್ತಾಳೆ. ಫೋನ್ ಕೂಡ ಟ್ರೈ ಮಾಡ್ತಾರೆ, ಫೋನ್ ಕೂಡ ಸಿಗ್ನಲ್ ಇರಲ್ಲ, ಎಷ್ಟು ಮಾಡಿದ್ರು ಅವಳಿಗೆ ಸಿಗ್ತಾನೆ ಇರಲ್ಲ ಸಿಗ್ನಲ್ ಕೂಡ. ಈ ಕಡೆ ಶ್ರುತಿ ರವಿನೂ ಕೂಡ ಅಷ್ಟೊತ್ತಿನಲ್ಲಿ ಹೋಗ್ಬಿಟ್ಟು ರೋಡಲ್ಲಿ ಎಲ್ಲರನ್ನೂ ಕೂಡ ಕೇಳ್ಕೊಂಡು ಬರ್ತಾ ಇರ್ತಾರೆ. ರೋಹಿಣಿ ಈ ಕಡೆ ಕೇಳ್ಕೊಂಡು ಬರ್ತಿರ್ಬೇಕಾದ್ರೆ ಯಾರು ಕೂಡ ಇಲ್ಲ ನಮಗೆ ಗೊತ್ತಿಲ್ಲ ಅಂತ ಕೂಡ ಅವರು ಕೂಡ ಹೇಳ್ತಿರ್ತಾರೆ. ಏನು ಮಾಡೋದು ಅಂತೇಳಿ ಈ ಕಡೆ ಮೀನಾಗೂ ಕೂಡ ಗೊತ್ತಿರಲ್ಲ. ಅವಳು ಕೂಡ ಸೀರೆಲ್ ಎಲ್ಲ ಮುಚ್ಕೊತಾಳೆ, ತುಂಬ ಥಂಡಿ ಆಗ್ತಿರುತ್ತೆ, ಅವಳ ಮೈಯೆಲ್ಲ ತುಂಬ ಕೋಲ್ಡ್ ಆಗ್ತಿರುತ್ತೆ, ಶೀತ ಆಗ್ತಿರುತ್ತೆ. ಅವಳಿಗೂ ಎಷ್ಟು ಮಾಡಿದ್ರು ಗೋಡನಲ್ಲಿ ಯಾರು ಏನು ಮಾಡಿದ್ರು ಕಿಚ್ಚಿದ್ರು ಯಾರು ಕೂಡ ಬರ್ತಾರಲ್ಲ, ಅವಳಿಗೆ ಏನು ಮಾಡ್ಬೇಕಂತನೂ ಅವಳಿಗೂ ಗೊತ್ತಾಗ್ತಿರಲ್ಲ. ಅಲ್ಲಿ ಇದ್ದಿದ್ದೆ ಒಂದು ಟಾರ್ಪಲ್ನ ತೊಗೊಂಡು ಬಂದು ಅವಳು ಕೂಡ ಅಲ್ಲಿಂದ ಮುಚ್ಕೊತಾಳೆ. ಎಲ್ಲನೂ ಅವಳು ಕೂಡ ಕವರ್ ಮಾಡೋದಕ್ಕೆ ನೋಡ್ತಾಳೆ, ಆದರೂ ಕೂಡ ಅವಳ ಕೈಯಲ್ಲಿ ತಡೆಯೋದಕ್ಕೆ ಆಗ್ತಿರಲ್ಲ. ಈ ಕಡೆ ಶ್ರುತಿನೂ ಕೂಡ ರವಿನೂ ಇಬ್ಬರೂ ಕೂಡ ಎಷ್ಟು ಹುಡುಕ್ತಾನೆ ಇರ್ತಾರೆ, ಆದರೂ ಕೂಡ ಈ ಕಡೆ ಮೀನನ್ನು ಕೂಡ ಸಿಗ್ತಿರಲ್ಲ. ಮೀನಿಗೆ ತಡ್ಕೊಳಕ್ಕೆ ಆಗ್ತಿರಲ್ಲ, ಎಷ್ಟು ಪ್ರಯತ್ನ ಪಟ್ಟರೂ ಅವಳಿಗೆ ತುಂಬ ಚಳಿ ಆಗ್ತಾನೆ ಇರುತ್ತೆ. ಎಷ್ಟಾದರೂ ಪ್ರಯತ್ನ ಪಟ್ಟು ಗೋಡನಲ್ಲಿರೋ ಎಲ್ಲನೂ ಕಿರಿಚ್ತಾ ಇರ್ತಾಳೆ, ಆದರೂ ಕೂಡ ಗೋಡನಲ್ಲಿ ಯಾರೂ ಕೂಡ ಬರ್ತಿರಲ್ಲ. ಈ ಕಡೆ ಒಂದು ಕಡೆ ಸೂರ್ಯಂಗೆ ಟೆನ್ಷನ್ ಆಗ್ತಿರುತ್ತೆ, ಏನು ಮಾಡೋದು ಅಂತ ಹೇಳ್ಬಿಟ್ಟು. ಅದೇ ಟೈಮ್ಗೆ ಈ ಕಡೆ ಅವ್ರ ಫ್ರೆಂಡು ಕೂಡ ಬರ್ತಾನೆ. ಏನಾಯಿತು ಸೂರ್ಯ, ಯಾಕೆ ಅಷ್ಟೊಂದಲ್ಲಿ ಕರೆದೆ ಅಂತ ಕೇಳಿದಾಗ ಅಯ್ಯೋ ಈ ಕಡೆ ಮೀನ ಕೂಡ ಕಾಣ್ತಿಲ್ಲ ಕಣೋ, ಇವಳು ಯಾವ ಜಾತಕ ಅಂತ ಗೊತ್ತಿಲ್ಲ, ಯಾವಾಗ ನೋಡೋ ಚಿಕ್ಕ ಮಕ್ಳು ಥರ ಕಳ್ದು ಹೋಗ್ತಾನೆ ಇರ್ತಾಳೆ, ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ ಕಣೋ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅವ್ರ ಫ್ರೆಂಡು ಕೂಡ ಟೆನ್ಷನ್ ಮಾಡ್ಕೊಬೇಡ, ಆರಾಮಾಗಿ ಉಟ್ಕೊಣ ಇರು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಏನು ಉಟ್ಕೋದ ಏನು ಮಾಡಿದೆ ನನಗೆ ಏನೂ ಗೊತ್ತಾಗ್ತಿಲ್ಲ ಕಣೋ, ಫುಲ್ ಟೆನ್ಷನ್ ಆಗ್ತಿದೆ ಅಂತ ಸೂರ್ಯ ಒಂದು ಕಡೆ ಹೇಳ್ತಿರ್ಬೇಕಾದ್ರೆ ಈ ಕಡೆ ಮೀನಂಗೆ ಇರೋದಕ್ಕೆ ಆಗ್ತಿರಲ್ಲ. ಈ ಕಡೆ ಗೋಡನಲ್ಲಿ ಏನು ಮಾಡಬೇಕಂತ ಗೊತ್ತಾಗ್ತಿರಲ್ಲ. ಅಲ್ಲಿರೋದು ಏನೇನೋ ಐಟಮ್ನೆಲ್ಲ ಅವಳು ಕೂಡ ಹತ್ತಿ ಏನೇನೋ ಸಿಗ್ತಿರುತ್ತೆ, ಅವಳು ಕೂಡ ಕಿವಿಗೆಲ್ಲ ಇಟ್ಕೊತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಸೂರ್ಯ ಅವರಪ್ಪ ಸೂರ್ಯಗೂ ಕೂಡ ಕಾಲ್ ಮಾಡಿ ಕೇಳ್ತಾರೆ, ಎಲ್ಲೋ ಮೀನ ಸಿಕ್ಕಿದ್ಲೇನೋ ಅಂತ ಕೇಳ್ತಿರ್ಬೇಕಾದ್ರೆ ಇಲ್ಲಪ್ಪ ಸಿಕ್ಕಿಲ್ಲ, ನಾನು ಎಷ್ಟೊಂದು ಹುಡುಕ್ತಿದ್ದೀನಿ ಸಿಗ್ತಾ ಇಲ್ಲ ಅಂತ ಮೀನ ಕೂಡ ಹೇಳ್ತಿರ್ಬೇಕಾದ್ರೆ ಮಾರ್ಕೆಟ್ ಒಂದು ಕಡೆ ಹೋಗಬೇಕು ಅಪ್ಪ, ಮಾರ್ಕೆಟಲ್ಲಿ ಒಂದು ಕಡೆ ವಿಚಾರಿಸ್ಬೇಕು ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ಸರಿ ಆಯಿತು ಅಲ್ಲಿ ಹೋಗ್ಬಿಟ್ಟು ವಿಚಾರಿಸ್ಬಿಟ್ಟು ಫೋನ್ ಮಾಡು ಅಂತ ಹೇಳ್ತಿರ್ಬೇಕಾದ್ರೆ ಅಪ್ಪ ನನಗೇನೋ ಕಂಪ್ಲೇಂಟ್ ಕೊಡಬೇಕಂತ ಅನಿಸ್ತಿದೆ, ಪೊಲೀಸ್ ಕಂಪ್ಲೇಂಟು ಅಂತ ಹೇಳ್ತಿರ್ಬೇಕಾದ್ರೆ ಮಾರ್ಕೆಟ್ ಕಡೆ ಒಂದು ಕಡೆ ವಿಚಾರಿಸು, ಆಮೇಲೆ ಹೋಗ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡೋಣ, ಯಾಕಂದರೆ ಆಲ್ರೆಡಿ ನಿನ್ನ ಬಗ್ಗೆ ಎಲ್ಲರ ಕಡೆ ರಿಜಿಸ್ಟರ್ ಆಗಿಬಿಟ್ಟಿದೆ, ಈಗ ನೀನು ಹೋಗ್ಬಿಟ್ರೆ ಇನ್ನೂ ದೊಡ್ಡದು ಏನಾದರೂ ತೊಂದರೆ ಆಗುತ್ತೆ, ಆಮೇಲೆ ನೀನೇ ಏನೋ ಮಾಡಿದೆ ಅಂತ ಎಲ್ಲರೂ ಪೊಲೀಸರು ನಿನ್ನ ಮೇಲೆ ಇದು ಮಾಡ್ತಾರೆ, ಅದೆಲ್ಲ ಏನು ಬೇಡ, ಆರಾಮಾಗಿ ನೀನು ಮಾರ್ಕೆಟಲ್ಲಿ ಹೋಗಿ ವಿಚಾರಿಸು, ಅದಾದಮೇಲಿಂದಲೂ ಮಾರ್ಕೆಟಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ಅಂದಮೇಲಿಂದ ಹೋಗ್ಬಿಟ್ಟು ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಸರಿ ಆಯಿತು ಬಾರೋ, ನಮ್ಮಪ್ಪ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡ ಅಂತ ಹೇಳಿದ್ದಾರೆ, ನಾವು ಹಂಗೆ ವಿಚಾರಿಸ್ಕೊಂಬರೋಣ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಮೀನನ್ನು ಕೂಡ ಅಲ್ಲಿರೋ ಹತ್ತಿ ಬ್ಯಾಂಡೇಜು ಏನೇನು ಸಿಗುತ್ತೆ ಅದನ್ನೆಲ್ಲ ಕೂಡ ಅವಳ ಕೈಗೆಲ್ಲ ಕಟ್ಕೊತಾ ಇರ್ತಾಳೆ, ಆದರೂ ಕೂಡ ಏನಾದ್ರೂ ಅವಳಿಗೆ ಚಳಿ ತಡ್ಕೊಡೋದಕ್ಕೆ ಆಗ್ತಿರಲ್ಲ. ಸರಿ ಅಂತ ಮೀನ ಮತ್ತು ಈ ಕಡೆ ಸೂರ್ಯ ಮತ್ತು ಅವ್ರ ಫ್ರೆಂಡು ಕೂಡ ಕಾರಲ್ಲಿ ಓಡ್ತಾರೆ ಹುಡ್ಕೋದಿಕ್ಕೆ ಅಂತ ಹೇಳ್ಬಿಟ್ಟು. ಮೀನಾ ಕೂಡ ಅಲ್ಲಿರೋ ಬ್ಯಾಂಡೇಜ್ನೆಲ್ಲ ಸುತ್ಕೊತಾಳೆ, ಆದರೂ ಕೂಡ ಅವಳಿಗೆ ಚಳಿ ತಡ್ಕೊಳ್ಳೋದಕ್ಕೆ ಆಗ್ತಿರಲ್ಲ, ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿರಲ್ಲ. ಅಲ್ಲಿ ಎಷ್ಟು ಚಳಿ ಅಂದರೆ ಅವಳಿಗೆ ಇರೋದಕ್ಕೆ ಆಗ್ತಿರಲ್ಲ, ಫುಲ್ ಕೈಯೆಲ್ಲ ಫುಲ್ ಫ್ರೀಸ್ ಆಗ್ತಿರುತ್ತೆ, ಅವಳಿಗೆ ಫುಲ್ ಚಳಿ ಆಗ್ತಿರುತ್ತೆ. ಅಲ್ಲಿರೋ ಟಾರ್ಪಲು ಈ ಬ್ಯಾಂಡೇಜು ಏನು ಸಿಗುತ್ತೆ ಏನು ಬೇಕೋ ಅದೆಲ್ಲ ತಲೆಗೆ ಮೈಗೆಲ್ಲನೂ ಸುತ್ಕೊತಾ ಇರ್ತಾಳೆ. ಈ ಕಡೆ ರವಿ ಮತ್ತು ಹಾಗೂ ಶ್ರುತಿ ಇಬ್ಬರೂ ಕೂಡ ಗಾಡೀಲಿ ಇಬ್ಬರೂ ಎಲ್ಲ ಕಡೆನೂ ವಿಚಾರಿಸ್ಕೊಂಡು ಬರ್ತಿರ್ತಾಳೆ. ಅವಳ ಫೋಟೋ ತೋರಿಸಿ ಫೋನಲ್ಲಿ ಇವ್ರು ಗೊತ್ತಿರೋರು ಇಲ್ಲಿದ್ದಾರೆ ಅಂತೇಳಿ ವಿಚಾರಿಸ್ತಿರ್ಬೇಕಾದ್ರೆ ಯಾರೂ ಕೂಡ ಇಲ್ಲ ಗೊತ್ತಿಲ್ಲ ನಮಗೆ ಯಾರು ಇವರು ಅಂತಲೂ ಗೊತ್ತಿಲ್ಲ, ಇಲ್ಲೆಲ್ಲೂ ಸಿಕ್ಕಿಲ್ಲ ಕಾಣಿಸಿಲ್ಲ ಅಂತಲೂ ಕೂಡ ಎಲ್ಲರೂ ಹೇಳ್ತಾ ಇರ್ತಾರೆ. ಮೀನಿಗೆ ಎಷ್ಟಾದರೂ ಚಳಿ ತಡ್ಕೊಳ್ಳೋದಕ್ಕೆ ಆಗ್ತಿರಲ್ಲ, ಆದರೂ ಕೂಡ ಸೂರ್ಯ ಬಿಡ್ತಾನೆ ಎಲ್ಲರ ಕಡೆನೂ ವಿಚಾರಿಸ್ಕೊಂಡು ಬರೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಿರ್ಬೇಕಾದ್ರೆ ಅಲ್ಲಿರೋ ಒಂದು ಅಂಗಡಿಲೂ ಕೂಡ ಹೋಗಿ ವಿಚಾರಿಸ್ತಾನೆ. ಅವರು ಕೂಡ ಇಲ್ಲಪ್ಪ ನಾವು ನೋಡಿಲ್ಲ ಅಂತ ಅವರು ಕೂಡ ಹೇಳ್ತಾ ಇರ್ತಾರೆ. ಸರಿ ಅಂತ ಮೀನಾ ನನಗೆ ಏನು ಮಾಡೋದು ಅಂತ ಗೊತ್ತಾಗದೆ ಅಲ್ಲಿರೋದು ಒಂದು ಟೇಬಲ್ನ ತೊಗೊಂಡು ಬಂದು ಅದ್ರ ಮೇಲೆ ನಿಂತ್ಕೊಂಡು ಅಲ್ಲಿರೋ ಬಲ್ಪ್ ಹತ್ರ ಇರೋ ಹೀಟನ್ನ ಅಂದರೆ ಅಲ್ಲಿರೋದು ಬಿಸಿನ ತಾಗಿಸ್ಕೊತಾ ಇರ್ತಾಳೆ ಮೈಗೂ, ಆದರೂ ಕೂಡ ಅದೆಷ್ಟಾದ್ರೂ ಪ್ರಯತ್ನ ಪಟ್ರೂ ಆ ಬಿಸಿ ಅವಳ ಮೈಗೆ ತಾಗ್ತಾನೆ ಇರಲ್ಲ. ಈ ಕಡೆ ಸೂರ್ಯ ಮತ್ತು ಅವ್ರ ಫ್ರೆಂಡ್ ಇಬ್ಬರೂ ಕೂಡ ಕಾರಲ್ಲಿ ತುಂಬ ಜೋರಾಗಿ ಹೋಗಿ ವಿಚಾರಿಸ್ತಾ ಇರ್ತಾರೆ ಮಾರ್ಕೆಟಲ್ಲಿ. ಈ ಕಡೆ ಮೀನಂಗೆ ಏನು ಮಾಡಬೇಕಂತ ಗೊತ್ತಾಗ್ತಿರಲ್ಲ, ಅಲ್ಲಿ ಮಲ್ಕೊಂತಾಳೆ, ಏನು ಮಾಡಿದ್ರು ಅವಳ ಥಂಡಿ ಕೂಡ ಕಮ್ಮಿ ಆಗ್ತಿರಲ್ಲ. ಅದೇ ಟೈಮ್ಗೆ ಮೀನನ ಮನೆಗೆ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮ ಮತ್ತು ಅವ್ರ ತಂಗಿನ ಇಬ್ಬರು ಕೂಡ ಬರ್ತಾರೆ. ಅವ್ರ ತಂಗಿ ಹೇಳ್ತಿರ್ತಾರೆ, ಅಲ್ಲ ಅಮ್ಮ ಇವ್ರ ಮನೆಯವ್ರು ನನಗೆ ಎಷ್ಟು ಅವಮಾನ ಮಾಡಿದ್ದು, ದೇವಸ್ಥಾನದಲ್ಲಿ ಅವಮಾನ ಮಾಡಿ ಸಾಲದೆ ಅದು ಮನೆ ಬಾಗಿಲಿಗೆ ಬಂದು ನಿಂತಿದೆಯಾ ಏನಕ್ಕಮ್ಮ ಅಂತ ಕೇಳಿದಾಗ ಅಯ್ಯೋ ನನ್ನ ಮಗಳು ಈ ಮನೇಲಿದ್ದಾಳೆ, ಏನು ಹೆಚ್ಚು ಕಮ್ಮಿ ಆಗಿದೆ ನನಗೆ ಗೊತ್ತಿಲ್ಲ, ಸೂರ್ಯ ಫೋನಲ್ಲಿ ಮಾತಾಡಿ ನೋಡಿದ್ರೆ ಏನೋ ತಡವಸ್ತಿದ್ರು ಅಂತ ನನಗೆ ಅನಿಸ್ತಿದೆ, ಏನೇ ಆಗಲಿ ಅವ್ರು ಈ ಮನೇಲಿ ಯಾರು ಏನೇ ಅಂದ್ರೂ
ಕೂಡ ನನ್ನ ಮಗಳು ನಾನು ವಿಚಾರಿಸ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ತೀನಿ ಬಾ ನೀನು ಸುಮ್ಮನೆ ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯ ಈ ಕಡೆ ಮೀನಾ ಅಮ್ಮ ಅವಳನ್ನ ಕರ್ಕೊಂಡು ಹೋಗ್ತಾರೆ. ಈ ಕಡೆ ರೋಹಿಣಿ ಕೂಡ ಅಲ್ಲೇ ನಿಂತ್ಕೊಂಡಿರ್ತಾಳೆ. ರೋಹಿಣಿ ಕೂಡ ಬಾಗಿಲು ತೆಗಿತಾಳೆ. ಆಂಟಿ ಏನು ಇಷ್ಟೊತ್ತಿನಲ್ಲಿ ಬಂದಿದ್ದೀರಾ, ಏನು ವಿಚಾರ, ಯಾಕೆ ಇಷ್ಟೊತ್ತಿನಲ್ಲಿ ಬನ್ನಿ ಒಳಗೆ ಅಂತ ಕರೀತಿರ್ಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ರಂಗನಾಥ್ ಕೂಡ ಬರ್ತಾನೆ. ಯಾಕೆ ಏನಾಯ್ತಮ್ಮ ಇಷ್ಟೊತ್ತಿನಲ್ಲಿ ಬಂದಿದ್ದೀರಾ, ಏನು ವಿಚಾರಿಸ್ಕೊಂಡು ಹೋಗಕ್ಕೆ ಬಂದಿದ್ದೀರಾ, ಬನ್ನಿ ಒಳಗಡೆ ಬನ್ನಿ ಅಂತ ಕರೀತಾನೆ. ಅದ್ರಲ್ಲಿ ಮೀನಾ ಹಿಂಗೆ ಏನಾಯಿತು, ಮೀನನ್ನು ನೋಡಿ ಮಾತಾಡಿಸ್ಬೇಕಿತ್ತು ಅದಕ್ಕೆ ಬಂದಿವಿ ಅಂತ ಹೇಳ್ಬಿಟ್ಟು ಸೂರ್ಯ ಕಡೆ ಮೀನಾ ಅಮ್ಮ ಹೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಶಾಂತಿ ಕೂಡ ಬರ್ತಾಳೆ. ಓ ಮೀನಿಗೆ ತಲೆನೋವಲ್ವಾ, ಅದಕ್ಕೆ ಡೋಲೋ 650 ಮಾತ್ರೆ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀರಾ ನೀವು ಅಂತ ಕೇಳಿ ಅವಮಾನ ಮಾಡ್ತಾ ಇರ್ತಾಳೆ. ನೋಡು ನಿನ್ನ ಕೈಲಿ ಆದರೆ ಅವರು ನೊಂದ್ಕೊಂಡು ಬಂದಿದ್ದಾರೆ, ನಿನ್ನ ಕೈಲಿ ಆದರೆ ಸಮಾಧಾನವಾಗಿ ಮಾತಾಡು, ಇಲ್ಲ ಹೋಗ್ಬಿಟ್ಟು ಬಾಯಿ ಮುಚ್ಕೊಂಡು ಮಲ್ಕೊ, ಅದು ಬಿಟ್ಟು ಇದ್ರ ಬಗ್ಗೆ ಎಲ್ಲ ಮಾತಾಡಬೇಡ ಅಂತೇಳಿ ಹೇಳ್ತಾ ಇರ್ತಾರೆ. ಅಲ್ಲ ಅಣ್ಣ ಮೀನಾ ಎಲ್ಲಿ ಅಂತ ಕೇಳ್ತಿರ್ಬೇಕಾದ್ರೆ ಮೀನಾ ಎಲ್ಲೋಗಿದ್ದಾಳೆ ಅಂತ ನಮಗೂ ಗೊತ್ತಿಲ್ಲ ಅಮ್ಮ, ಅವಳನ್ನ ನೋಡ್ಕೊಬರೋದಕ್ಕೆ ಅಂತೇಳಿ ಸೂರ್ಯ, ರವಿ, ಶ್ರುತಿ ಎಲ್ಲರೂ ಕೂಡ ಹೋಗಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ನಾನು ಹೇಳಿಲ್ವಾ ನಿನಗೆ ನನ್ನ ಮಗಳಿಗೆ ಏನೋ ಆಗಿದೆ, ಅದಕ್ಕೆ ಮನೇಲಿ ಯಾರು ಏನೂ ನನಗೇನೂ ಹೇಳ್ತಿಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಯಾಕೇನು ಹೇಳಬೇಕು, ನಿನ್ನ ಮಗಳು ಏನು ದೊಡ್ಡ ಇದ್ದ, ಅವಳೆಲ್ಲೂ ಹೋಗಿರಲ್ಲ ಬಂದೇ ಬರ್ತಾಳೆ ಬಿಡು, ನೀನು ಯಾಕೆ ಅಷ್ಟೊಂದು ಅವಳು ನೆಪ ಹಿಡ್ಕೊಂಡು ಈ ಮನೆಗೆ ಬರೋದಕ್ಕೆ ನಿನಗೆ ನಾಚಿಕೆ ಆಗೋದಿಲ್ವಾ, ನಿನ್ನ ಮಗನಂತೂ ಗೂಳಿ ಥರ ಬೆಳೆಸಿದ್ಯಾ, ರಾತ್ರಿ ಎಷ್ಟೊಂದು ಮನೇಲಿ ಬರ್ತಾನೆ, ಅವನ ಬಗ್ಗೆ ವಿಚಾರಿಸ್ಕೊಳ್ಳೋದು ಬಿಟ್ಟು ಮಗಳ ಬಗ್ಗೆ ವಿಚಾರಿಸ್ಕೊಳಕ್ಕೆ ಬಂದಿದ್ಯಾ ನೀನು ಅಂತ ಶ್ರುತಿ ಕಡೆ ಶಾಂತಿ ಮೀನಾ ಅಮ್ಮಗೆ ತುಂಬ ಬಾಯಿಗೆ ಬಂದಂಗೆ ಅವಮಾನ ಮಾಡಿ ಮಾತಾಡಿಸ್ತಾ ಇರ್ತಾರೆ. ನೀವು ನೊಂದ್ಕೊಂಡು ಬಂದಿದ್ದೀರಾ, ನೀವು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ, ಅವಳು ಇದ್ರ ಬಗ್ಗೆ ಮಾತಾಡೋದು ಸರ್ವೇ ಸಾಮಾನ್ಯ, ಅವಳ ಬಗ್ಗೆ ಯೋಚನೆ ಮಾಡಬೇಡಿ, ರೋಹಿಣಿ ನೀನು ಹೋಗ್ಬಿಟ್ಟು ಅವಳಿಗೊಂದು ಲೋಟ ನೀರು ತೊಗೊಂಡ್ಬಂದು ಕೊಡಮ್ಮ ಅಂತ ಹೇಳ್ಬಿಟ್ಟು ಈ ಕಡೆ ರಂಗನಾಥ್ ಹೇಳ್ತಿರ್ಬೇಕಾದ್ರೆ ನಮಗೆ ಅದೆಲ್ಲ ಬೇಡ ಅಂತ ಮೀನಾ ಅಮ್ಮ ಕೂಡ ಹೇಳ್ತಾ ಇರ್ತಾರೆ. ನೋಡಮ್ಮ ನೀನು ತುಂಬ ನೊಂದ್ಕೊಬೇಡ, ಹೋಗಿರೋದು ಸೂರ್ಯ ಯಾವ ಹೋಗಿ ಕರ್ಕೊಂಡು ಬಂದೇ ಬರ್ತಾನೆ, ನೀನು ಅದ್ರ ಬಗ್ಗೆ ಎಲ್ಲ ಏನೂ ಯೋಚನೆ ಮಾಡಬೇಡ ಅಮ್ಮ, ಮೀನಿಗೆ ಏನೂ ಆಗಲ್ಲ ಅಂತ ಹೇಳಿ ಈ ಕಡೆ ರಂಗನಾಥ್ ಕೂಡ ಮೀನಾ ಅಮ್ಮಂಗೆ ಮತ್ತು ಮೀನಾ ತಂಗಿ ಇಬ್ಬರಿಗೂ ಕೂಡ ಸಮಾಧಾನ ಮಾಡ್ತಾನೆ ಇರ್ತಾನೆ. ಈ ಕಡೆ ರೋಹಿಣಿಗೆ ಹೇಳ್ತಾನೆ ಹೋಗ್ಬಿಟ್ಟು ನೀರು ತೊಗೊಂಬಾ ಅಂತ. ಅಯ್ಯೋ ಮಾವ ನಾನು ಹೋಗಬೇಕಾ ಅಂತೇಳಿ ರೋಹಿಣಿ ಹೇಳಿದಾಗ ರೋಹಿಣಿನ ಗುರಾಯಿಸ್ಕೊಂಡು ರಂಗನಾಥ್ ನೋಡ್ತಾ ಇರ್ತಾನೆ. ಅದೇ ಟೈಮ್ಗೆ ರೋಹಿಣಿ ಅಲ್ಲಿಂದ ಎದ್ರುಕೊಂಡು ಹೋಗಿ ನೀರು ತರೋಕ್ಕೆ ಹೋದಾಗ ಮನೋಜ್ ಹೋಗ್ಬಿಟ್ಟು ಅವ್ರ ಅಮ್ಮನ ಹತ್ರ, ಅಲ್ಲ ನಾನು ಬಿಸ್ನೆಸ್ ಮ್ಯಾನ್ ಹೆಂಡ್ತಿ ಇವರಿಗೆ ಹೋಗ್ಬಿಟ್ಟು ನೀವು ಒಂದು ಲೋಟ ನೀರು ತೊಗೊಂಡು ಬರಬೇಕಾ, ಅಪ್ಪಂಗೆ ಬುದ್ಧಿ ಇಲ್ವೇನಮ್ಮ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಸುಮ್ಮನೆ ಇರೋ, ನಿಮ್ಮಪ್ಪ ಆಗಲೇ ಸುಮ್ಮನೆ ಬೇಜಾರು ಮಾಡ್ಕೊಂಡು ಅವರು ಫುಲ್ಲು ರೊಚ್ಚಿಗೆ ಎದ್ಬಿಟ್ಟಿದ್ದಾರೆ, ಇದ್ರ ಬಗ್ಗೆ ಏನೂ ಮಾತಾಡಬೇಡ, ಸುಮ್ಮನೆ ಇರೋ ಸ್ವಲ್ಪ ಹೊತ್ತು ಅಂತೇಳಿ ಹೇಳ್ತಾರೆ, ಸಮಾಧಾನ ಮಾಡ್ತಾ ಇರ್ತಾಳೆ. ಈ ಕಡೆ ಮೀನಿಗೆ ಎಷ್ಟೇ ಆದ್ರೂ ತಡ್ಕೊಳಕ್ಕಾಗ್ತಿಲ್ಲ, ಟೇಬಲ್ ಮೇಲೆ ಮಲ್ಕೊತಾಳೆ, ನೆಲದ ಮೇಲೆ ಮಲ್ಕೊತಾಳೆ, ಬಲ್ಪ್ನೆಲ್ಲ ಹೀಟ್ ತೊಗೊತಾ ಇರ್ತಾಳೆ, ಎಷ್ಟೇ ಏನೇ ಆದ್ರೂ ಅವಳಿಗೆ ಸಮಾಧಾನನೇ ಆಗ್ತಿರಲ್ಲ, ಅವಳಿಗೆ ತುಂಬ ಚಳಿನೂ ಆಗ್ತಿರುತ್ತೆ, ಏನು ಮಾಡಬೇಕಂತನೂ ಅವಳಿಗೆ ಗೊತ್ತಾಗ್ತಿರಲ್ಲ, ತುಂಬ ಕಿರ್ಚಾಡ್ತಿರ್ತಾಳೆ ಗೋಡನಲ್ಲಿ, ಯಾರು ಬಂದರೂ ಕಾಪಾಡಿ ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯ ಎಲ್ಲಿದ್ಯಾ ಬೇಗ ಬಾ ಸೂರ್ಯ ಬೇಗ ಬಾ ಅಂತೇಳಿ ಹೇಳ್ತಿದ್ರು ಕೂಡ ಈ ಕಡೆ ಯಾರು ಕೂಡ ಗೋಡನಲ್ಲಿ ಯಾರು ಬಂದುಬಿಟ್ಟು ಅವಳಿಗೆ ಹೆಲ್ಪು ಮಾಡಲ್ಲ, ಯಾರು ಕೂಡ ಅವಳಿಗೆ ಈ ಕಡೆ ತೆಗೆಯೋದು ಇಲ್ಲ. ಮೀನು ಎಷ್ಟು ನೊಂದ್ಕೊಂಡಿರ್ತಾಳೆ ಅಂತಂದರೆ ಅವಳಿಗೆ ನಿಲ್ಲೋದಕ್ಕೆ ಆಗ್ತಿರಲ್ಲ, ಅವಳಿಗೆ ನೆಲದ ಮೇಲಂತೂ ಅಷ್ಟು ಕಿರ್ಚಾಡ್ತಿರ್ತಾಳೆ ಜೋರಾಗಿ, ನನ್ನ ಕಾಪಾಡಿ ಅಂತ ಹೇಳ್ಬಿಟ್ಟು, ಆದರೂ ಕೂಡ ಏನೇ ಆದ್ರೂ ಅವಳಿಗೆ ತಡ್ಕೊಳ್ಳೋದಕ್ಕೆ ಆಗ್ತಿರಲ್ಲ ಆ ಚಳಿಯಲ್ಲಿ. ಅಲ್ಲಿರೋ ಟಾರ್ಪಲು ಬ್ಯಾಂಡೇಜು ಹತ್ತಿ ಎಲ್ಲನೂ ಎಲ್ಲನೂ ಹಾಕ್ಕೊತಾ ಇರ್ತಾಳೆ, ಆದರೂ ಕೂಡ ಅವಳಿಗೆ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಈ ಕಡೆ ಶ್ರುತಿ, ರವಿ ಮತ್ತೆ ಹೋಗ್ಬಿಟ್ಟು ಎಲ್ಲ ಕಡೆನೂ ವಿಚಾರಿಸ್ತಾ ಇರ್ತಾರೆ, ಅವರು ಕೂಡ ಅಷ್ಟೊತ್ತಿನಲ್ಲಿ ಹೋಗ್ಬಿಟ್ಟು ಇಬ್ಬರೂ ಕೂಡ ಹೋಗಿ ವಿಚಾರಿಸ್ತಿರ್ಬೇಕಾದ್ರೆ ಆಟೋದವರು ಇಲ್ಲಮ್ಮ ನಾವು ನೋಡಿಲ್ಲ ಅಂತೆಲ್ಲ ಎಲ್ಲ ಅವರು ಕೂಡ ಹೇಳ್ತಾ ಇರ್ತಾರೆ. ಈ ಕಡೆ ಒಂದು ಕಡೆ ಸೂರ್ಯ ಹಾಗೂ ಅವ್ರ ಫ್ರೆಂಡ್ ಇಬ್ಬರೂ ಕೂಡ ಕಾರಲ್ಲಿ ಹೋಗ್ಬಿಟ್ಟು ಎಲ್ಲ ವಿಚಾರಿಸ್ತಿರ್ತಾರೆ. ಅಲ್ಲಿರೋ ಅಂಗಡಿಗೂ ಕೂಡ ಹೋಗಿ ವಿಚಾರಿಸ್ತಾರೆ, ಇಲ್ಲಪ್ಪ ನಾವು ಯಾರೂ ನೋಡಿಲ್ಲ ಅಂತೇಳಿ ಅವರು ಕೂಡ ಹೇಳ್ತಾರೆ. ಅವನಿಗೂ ಕೂಡ ಅಲ್ಲಿ ಏನು ಮಾಡಬೇಕು ಅಂತಲೂ ಅವನಿಗೂ ಗೊತ್ತಾಗ್ತಿರಲ್ಲ, ಅವನು ತುಂಬ ಗಾಬರಿಯಾಗೇ ಇರ್ತಾನೆ. ಈ ಕಡೆ ಮೀನಂಗೂ ಏನು ಮಾಡಿದ್ರು ಅವಳಿಗೆ ಚಳಿ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ, ಎಷ್ಟಾದ್ರೂ ಚಳಿ ತಡ್ಕೊಳ್ಳೋದಕ್ಕೆ ಯಾರಿಗೂ ಆಗಲ್ಲ, ಆದರೂ ಕೂಡ ಅವಳು ತುಂಬ ತಡ್ಕೊತಾಳೆ, ಆದರೂ ಕೂಡ ಆ ಚಳಿಲಿ ಅವಳಿಗೆ ಇರೋದಕ್ಕೂ ಆಗ್ತಿಲ್ಲ, ನೆಲದ ಮೇಲೆ ನಿಲ್ಲೋದಕ್ಕೂ ಆಗ್ತಿರಲ್ಲ, ಏನು ಮಾಡೋದಕ್ಕೂ ಆಗ್ತಿರಲ್ಲ. ಅಲ್ಲಿರೋದೇ ಒಂದಿರೋ ಪೇಪರ್ ರೋಲ್ನು ಇರುತ್ತೆ, ಅಲ್ಲಿರೋದು ಒಂದು ದೊಡ್ಡ ಪೇಪರ್ ರೋಲ್ನು ತೊಗೊಂಡ್ಬರ್ತಾಳೆ, ಅದು ನೋಡಿದ್ರೆ ಫುಲ್ ತ್ಯಾವ ಆಗಿರುತ್ತೆ. ಆ ಪೇಪರ್ನಲ್ಲಿ ತೊಗೊಂಬಂತು ಅವಳು ಕೂಡ ಮೈ ತುಂಬ ಕಟ್ಕೊತಾಳೆ, ಮೈ ತುಂಬ ಸುತ್ಕೊತಾಳೆ, ಆದರೂ ಕೂಡ ಅದರಲ್ಲಿ ಏನೂ ಆಗಲ್ಲ. ಒಂದು ಕಡೆ ಸೂರ್ಯ ಹುಡುಕ್ತಾನೆ ಇರ್ತಾನೆ, ಆದರೂ ಕೂಡ ಸಿಗ್ತಾನೆ ಇರಲ್ಲ. ಇನ್ನು ಅಲ್ಲಿರೋ ಪೇಪರ್ನೆಲ್ಲ ಸುತ್ಕೊಂಡು ಅವಳು ಕೂಡ ಚಳಿ ತಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ, ಆದರೂ ಕೂಡ ಆಗ್ತಿರಲ್ಲ. ಸೀರೆ ಎಲ್ಲನೂ ಕೂಡ ಪ್ರಯತ್ನ ಪಡ್ತಾಳೆ. ಈ ಕಡೆ ಸೂರ್ಯ ಮತ್ತು ಅವ್ರ ಫ್ರೆಂಡ್ ಇಬ್ಬರು ಕೂಡ ಕಾರಲ್ಲಿ ಹೋಗ್ಬಿಟ್ಟು ವಿಚಾರಿಸ್ತಾ ಇರ್ತಾರೆ, ಆದರೂ ಕೂಡ ಮಾರ್ಕೆಟಲ್ಲಿ ಹೋಗಿ ವಿಚಾರಿಸೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಹೋಗ್ತಿರ್ತಾರೆ, ಸಿಗ್ತಾನೆ ಇರಲ್ಲ. ಇವತ್ತಿನ ಸಂಚಿಕೆಗೆ ಮುಕ್ತಾಯಿತು, ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.